ಇಂದು ರಾತ್ರಿ ದೆಹಲಿಗೆ ತೆರಳಲಿದ್ದಾರೆ ಬಿಜೆಪಿ ರೆಬೆಲ್ ನಾಯಕರು. ರಾಜ್ಯಾಧ್ಯಕ್ಷರನ್ನ ಬದಲಿಸಿಯೇ ಸಿದ್ಧ ಅಂತ ಪಣ ತೊಟ್ಟಿದ್ದಾರೆ ರೆಬೆಲ್ಸ್. ಹೈಕಮಾಂಡ್ ನಾಯಕರ ಭೇಟಿಗೆ ಯತ್ನಾಳ್ ಅಂಡ್ ಟೀಮ್ ಹೋಗ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಅತೃಪ್ತ ನಾಯಕರು. ವಿಜೇಂದ್ರ ವಿರುದ್ಧ ರೆಬೆಲ್ಸ್ ಟೀಮ್ನಿಂದ ಹೈಕಮಾಂಡ್ಗೆ ದೂರು. 4 ದಿನ ದೆಹಲಿಯಲ್ಲೇ ಇದ್ದು ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ರೆಬೆಲ್ಸ್. ಜಿಲ್ಲಾಧ್ಯಕ್ಷರ ನೇಮಕ ವಿಚಾರ ಏಕಪಕ್ಷೀಯವಾಗಿ ನಿರ್ಧಾರವಾಗಿದೆ ಅಂತ ದೂರು. ಜಿಲ್ಲಾಧ್ಯಕ್ಷರನ್ನ ಮರು ನೇಮಕ ಮಾಡೋದಕ್ಕೆ ಕೇಂದ್ರ ನಾಯಕರ ಬಳಿ ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲೇಬೇಕು ಅಂತ ವರಿಷ್ಠರ ಬಳಿ ಒತ್ತಾಯ ಮಾಡುವಂತ ಸಾಧ್ಯತೆ ಇದೆ. ನಾನೇ ರಾಜ್ಯಾಧ್ಯಕ್ಷನಾಗಿರುತ್ತೇನೆ ಎಂದಿರುವ ವಿಜೇಂದ್ರಗೆ ರೆಬೆಲ್ಸ್ ಶಾಕ್ ಕೊಡ್ತಾರಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ನೋಡಿ, ಬಿಜೆಪಿಯಲ್ಲಿ ಬಣ ಬಡಿದಾಟ ಅಂತೂ ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇದೆ. ಅದರಲ್ಲೂ ರಾಜ್ಯಾಧ್ಯಕ್ಷ ಹುದ್ದೆಗೆ ವಿಜೇಂದ್ರ ಏರಿದ ನಂತರವಂತೂ ನಾವಂತೂ ಒಪ್ಕೊಳ್ಳೋದಿಲ್ಲ ಅವರ ನಾಯಕತ್ವವನ್ನು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ರೆಬೆಲ್ ನಾಯಕರು. ಇದರ ನಡುವೆ ಈಗ ಇವತ್ತು ರಾತ್ರಿ ದೆಹಲಿಗೆ ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿಯ ರೆಬೆಲ್ ನಾಯಕರು, ಅಂದರೆ ಯತ್ನಾಳ್ ಆ್ಯಂಡ್ ಟೀಮ್. ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಅಲ್ಲಿ ಒಂದಿಷ್ಟು ಮಾತುಕತೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. 4 ದಿನ ದೆಹಲಿಯಲ್ಲೇ ಇರ್ತಾರೆ ಇವರು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅದು ಕೂಡ ವಿಜೇಂದ್ರ ಅವರು ಇಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ಮಾಡಿದ್ದಾರೆ. ಯಾರನ್ನೂ ಕೂಡ ಸಂಬಂಧಪಟ್ಟಂಥ ಜಿಲ್ಲೆಯ ಶಾಸಕರನ್ನ ಕೇಳಿಲ್ಲ, ನಾಯಕರನ್ನ ಕೇಳಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ನಮ್ಮ ಅಸಮಾಧಾನ ಇದೆ ಅನ್ನೋ ನಿಟ್ಟಿನಲ್ಲಿ ತಿಳಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಜಿಲ್ಲಾಧ್ಯಕ್ಷರನ್ನ ಮರು ನೇಮಕ ಮಾಡಬೇಕು ಅಂತ ಕೇಂದ್ರ ನಾಯಕರ ಬಳಿ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಜಿಲ್ಲಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಮೊನ್ನೆ ವಿಜೇಂದ್ರ ವಿರುದ್ಧ ಹರಿಹಾಯ್ದಿದ್ರು. ಅದರ ನಂತರ ಈಗ ಯತ್ನಾಳ್ ಆ್ಯಂಡ್ ಟೀಮ್ ದೆಹಲಿಗೆ ಹೋಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ವರಿಷ್ಠರ ಬಳಿ ಒತ್ತಾಯ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ನಾನೇ ರಾಜ್ಯಾಧ್ಯಕ್ಷನಾಗಿರ್ತೇನೆ ಅಂತ ವಿಜೇಂದ್ರ ಏನು ಹೇಳಿದಾರಲ್ಲ, ಅವರಿಗೆ ನಿಜಕ್ಕೂ ಶಾಕ್ ಕೊಡ್ತಾರ ರೆಬೆಲ್ಸ್ ಅನ್ನೋದನ್ನು ಕಾದು ನೋಡಬೇಕು.